ಸುವರ್ಣ. ನಿಖಿತಾ, ಕೀರ್ತಿಯಲ್ಲಿ ಮಾವ ಅವರು ಬೆಳಗ್ಗೆನೇ ಆಫೀಸಿಗೆ ಹೋದ್ರು. ಆಯಿತು, ಅವನಿಗೆ ಫೋನ್ ಮಾಡಿ ಮೀಡಿಯಾದವ್ರ ಹತ್ರ ಮಾತಾಡಿ ಈ ವಿಷಯ ಎಲ್ಲೂ ಲೀಕ್ ಆಗದಿರೋ ಹಾಗೆ ನೋಡ್ಕೊಳಕ್ಕೆ. ಸರಿ ಮಾವ. ರೀ, ನನಗನ್ಸುತ್ತೆ ವಿಷ್ಣು ರಜನಿನ ಇವತ್ತೇ ಕರ್ಸೋದು ಒಳ್ಳೇದು ಅಂತ. ಯಾಕೆಂದರೆ ಮೀಡಿಯಾದವ್ರಿಗೆ ಇವ್ರಿಗೆ ಹನಿಮೂನ್ಗೆ ಹೋಗಿರೋ ವಿಷಯ ಗೊತ್ತಾದರೆ ಇನ್ನೂ ದೊಡ್ಡ ತೊಂದರೆ ಆಗ್ಬೋದಲ್ವಾ? ಹೌದು ಕುಸುಮ, ಸರಿಯಾಗಿ ಹೇಳಿದೆ. ಹಲೋ, ಹೇಳಿ ಅಪ್ಪಾಜಿ. ಎಲ್ಲಿದ್ದೀಯಾ ಮಗನೇ? ಇಲ್ಲೇ ಹೊರಗಡೆ ಸುತ್ತಾಡಕ್ಕೆ ಬಂದಿದ್ದೀವಿ ಅಪ್ಪಾಜಿ. ವಿಷ್ಣು, ಇಲ್ಲೊಂದು ಸಣ್ಣದಾಗಿ ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನಪ್ಪಾಜಿ? ವಿಷ್ಣು, ನಿನ್ನ ಸ್ವಾತಿ ವಿಷಯ ಮೀಡಿಯಾದವರಿಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅವರು ಈ ಒಂದು ಸಣ್ಣ ವಿಷಯನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂದರೆ, ನೀವಿಬ್ಬರು ತಕ್ಷಣಕ್ಕೆ ಹೊರಟು ಇಲ್ಲಿ ಬಂದ್ಬಿಡಿ. ಸರಿ ಅಪ್ಪಾಜಿ, ನಾವು ಇವಾಗಲೇ ಹೊರಟು ಬರ್ತೀವಿ. ವಿಷ್ಣು, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆಯ್ತಪ್ಪಾಜಿ. ಆಯ್ತು ಮಗನೇ, ಹುಷಾರು. ಏನು ಮುಖ ನೋಡ್ತಾ ಇದೆಯಾ? ಬಾ. ಕುಸುಮ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿವಸ ಇಲ್ದಿರೋ ಈ ವಿಷಯ ಈಗ ಹೇಗೆ ಈ ಮೀಡಿಯಾದವ್ರಿಗೆ ಗೊತ್ತಾಯಿತು ಅಂತ. ಮೀಡಿಯಾದವ್ರಿಗೇನು, ಒಂದು ಸುದ್ದಿ ಬೇಕು ಅಂದರೆ ಪಾತಾಳದಿಂದ ಬೇಕಾದರೂ ಹುಡುಕ್ ತಂದುಬಿಡ್ತಾರೆ. ನಮ್ಮ ವಿಷ್ಣು ವರ್ತನೆ ಮೊದಲಿನೂ ಪ್ರೆಸ್ ಅವ್ರ ಜೊತೆ ಸರಿಗಿರಲಿಲ್ಲ. ಅವನ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಗೋ ಈ ಸುದ್ದಿನೆಲ್ಲ ಕಲೆಕ್ಟ್ ಮಾಡಿರ್ತಾರೆ. ಕುಸುಮ, ಈ ವಿಷಯ ಏನಾದರೂ ಮೀಡಿಯಾದಲ್ಲಿ ಬಂದರೆ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಹೇಗಾದರೂ ಮಾಡಿ ಇದನ್ನು ತಡೆ ಹಿಡಿಲೇಬೇಕು. ನೋಡ್ತೀನಿ, ನಾನು ಮೀಡಿಯಾ ಫ್ರೆಂಡ್ಸ್ ಹತ್ರ ಮಾತಾಡಿ ಈ ವಿಷಯ ಹೊರಗೆ ಬರೆದಿರೋ ಹಾಗೆ ನೋಡ್ಕೊಳ್ತೀನಿ. ಅಂತೂ ನಾನು ಅನ್ಕೊಂಡಿರೋ ಹಾಗೆ ಆಯ್ತು. ವಿಷ್ಣು ರಜನಿ ಹನಿಮೂನ್ ಕತೆ ಮುಗೀತು. ರಜನಿ, ಇಷ್ಟಕ್ಕೆ ಆಟ ಮುಗೀತು ಅನ್ಕೋಬೇಡ. ಆಟ ಈಗ ಶುರುವಾಗ್ತಿದೆ. ಅಂತರ ಹೀಗೇಕೆ ಹೇಳುವಂತರ, ಕುಂತಾದ ಮೇಲೂ ಹತ್ತಿರ ಕೇಳೋದು ಯಾರನ್ನ ವಿವರ. ಅಂಬರ ನಿನ್ನೋನೆ ತಾನೇ ಚಂದಿರ, ಮತ್ತೆ ದೂರ ಈ ಥರ ಸಾಕಿನ್ನು ಈ ಮೌನ ಸಮರ. ಹಾಗೆಯೇನು ಸಾಧಿಸೋ ಮನಸ್ಸೇಕೆ, ಒಲವಿಗೂ ಸಜೆಯನ್ನು ಕೊಡಬೇಕೆ. ಅಂತರ ಹೀಗೇಕೆ ಹೇಳುವಂತರ, ಕುಂತಾದ ಮೇಲೂ ಹತ್ತಿರ ಹೇಳೋದು ಯಾರನ್ನ ವಿವರ.
ನಿಂತ್ಕೊಳ್ಳಿ. ಯಾಕೆ? ನಿಂತ್ಕೊಳ್ಳಿ ಅತ್ತೆ. ಏನು ಮಾಡ್ತಿದ್ಯಾ ನೀನು? ಅತ್ತೆ, ನಾನು ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀವೆಲ್ಲೋ ಇದ್ದೀರಾ ಅತ್ತೆ. ಆ ಸ್ವಾತಿ ವಿಷಯನ ಇಟ್ಕೊಂಡು ಮೀಡಿಯಾದವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವಿಷ್ಣು ಮತ್ತೆ ರಜನಿ ಹನಿಮೂನ್ ಮಾಡ್ಕೊಳ್ದೆ ವಾಪಸ್ ಬರೋ ಹಾಗೆ ಮಾಡಿದ್ದೀರಾ. ಇನ್ನೂ ಶಾಶ್ವತವಾಗಿ ಅವ್ರನ್ನ ದೂರ ಮಾಡ್ತಾ ಇರ್ತೀರಾ? ಸರಿಯಾಗಿ ಹೇಳಿದೆ. ಅದೇ ನನ್ನ ಉದ್ದೇಶ. ನನ್ನ ಉದ್ದೇಶ ಈಡೇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ಅತ್ತೆ, ಮತ್ತೆ ಮತ್ತೆ ಈ ಥರ ಪ್ರಶ್ನೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಅವ್ರನ್ನ ಬೇರೆ ಮಾಡಬೇಕು ಅಂದ್ಕೊಂಡಿರೋ ಉದ್ದೇಶ ಏನು? ನಿಖಿತಾ, ತುಂಬ ಅವಸರ ಪಡಬೇಡ. ಸದ್ಯದಲ್ಲೇ ಎಲ್ಲ ಗೊತ್ತಾಗತ್ತೆ. ಸರಿ ಅತ್ತೆ, ನಮ್ಮ ಮುಂದಿನ ಪ್ಲಾನ್ ಏನು? ವಿಷ್ಣು ರಜನಿ ಮೊದಲು ಮನೆಗೆ ಬರಲಿ, ಆಮೇಲೆ ನನ್ನ ಪ್ಲಾನ್ ಏನು ಅಂತ ಗೊತ್ತಾಗತ್ತೆ. ಏನೇ ಹೇಳಿ ಅತ್ತೆ, ನೀವು ಸೂಪರ್ ಅತ್ತೆ. ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತರ್ತೀನಿ. ಯಾಕೆ ಮಗಳೇ, ಯಾತಕ್ಕೆ ಕಣ್ಣೀರು? ಏನಾಗಬೇಕಿತ್ತೋ ಅದೇ ಆಗಿದೆ. ನಿಜ ತಿಳಿಯುವುದರಲ್ಲಿ ನೀನು ಎಡವಿದೆ. ನಾನು ಆ ದಿನವೇ ನಿನಗೆ ಹೇಳಿದ್ದೆ, ಪ್ರೀತಿ ಎಂಬುದು ಮಾಯೆ. ಆದರೆ ಅವನ ಮೇಲಿನ ಮೋಹದಿಂದಾಗಿ ನಿನ್ನ ಕಣ್ಣುಗಳು ಕೂಡಾಗಿದ್ದವು. ಕಿವಿಗಳು ಕಿವುಡಾಗಿದ್ದವು. ಏಯ್, ಈಗೇನು ಹೋಗ್ತೀಯೋ ಇಲ್ವೋ? ಮುಗ್ಧ ಹೆಣ್ಣಿನ ಕಣ್ಣೀರು ಒಳ್ಳೆಯದಲ್ಲ ಮಗು, ಒಳ್ಳೆಯದಲ್ಲ ಮಗು. ಏಯ್, ಈಗ ನೀನ್ ಸೈಡ್ಗೆ ಹೋಗಿಲ್ಲ ಅಂದ್ರೆ ನಿನ್ನ ಕಣ್ಣಲ್ಲೇ ನೀರು ಬರೆಸ್ತೀನಿ. ಪ್ರೀತಿ, ಪ್ರೇಮ, ಮೋಹಗಳ ಬಗ್ಗೆ ಆಸೆ ಇದ್ದವರಿಗೆ ಮಾತ್ರ ಕಣ್ಣೀರು. ಎಲ್ಲವನ್ನು ಬಿಟ್ಟ ನನ್ನಂಥವರಿಗೆ ಎಲ್ಲಿದೆ ಕಣ್ಣೀರು? ಮಗಳೇ, ನೀನು ನೋಡುತ್ತಿರುವುದು ಆರಂಭ. ನಿನ್ನ ಮುಂದಿನ ಪಯಣ ಇನ್ನೂ ಕಷ್ಟಕರವಾಗಿದೆ. ನಿನಗೆ ಅವತ್ತು ದೇವಸ್ಥಾನದ ಮುಂದೆ ಸಿಕ್ಕಿದಾಗಲೇ ನನ್ನ ತಂಟೆಗೆ ಬಂದ್ರೆ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ಮತ್ತೆ ಎದುರಾಗ್ತಾ ಇದೆಯಾ? ಯಾಕೆ? ಬದುಕಕ್ಕೆ ಆಸೆ ಇಲ್ವಾ? ಈ ದೇಹದಿಂದ ಆತ್ಮ ಯಾವತ್ತೋ ಹಾರಿ ಹೋಗಿದೆ. ನಿನ್ನ ಆತ್ಮವನ್ನು ಶುದ್ಧಿ ಮಾಡಿ. ಸ್ವಾಮಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನಿಂದ ತಪ್ಪಾಗೋಯ್ತು. ಕ್ಷಮೆ ಕೊಡುವವನು ಅವನೇ, ದುಃಖ ದೂರ ಮಾಡುವವನೂ ಅವನೇ. ಅವನ ಕಾಲನ್ನು ಹಿಡಿದುಕೋ, ನಿನಗೆ ಪರಿಹಾರ ಸಿಕ್ಕರೂ ಸಿಗಬಹುದು. ಹೋಗಿ ಬಾ ಮಗಳೇ, ಹೋಗಿ.
ರೀ ಕುಸುಮ, ವಿಷ್ಣು ರಜನಿಂದ ಏನಾದರೂ ಫೋನ್ ಬಂದಿತ್ತಾ? ಎಲ್ಲಿದ್ದಾರಂತೆ? ಯಾವಾಗ ಬರ್ತಾರಂತೆ? ನಾನೇ ಫೋನ್ ಮಾಡಿದ್ದೆ, ಆದರೆ ನಾಟ್ ರೀಚಬಲ್ ಬರ್ತಿದೆ. ಓ, ಹಾಗಾದರೆ ದಾರಿಯಲ್ಲಿ ಬರ್ತಾ ಇರಬೇಕು. ಮೋಸ್ಟ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅನ್ಸುತ್ತೆ. ಎಲ್ಲ ಕಡೆ ನೆಟ್ವರ್ಕ್ ಸಿಗಲ್ಲ ಅಂತ ಏನು ಇಲ್ವಲ್ಲ. ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅವರೇ ಅಲ್ಲಿಂದ ಒಂದು ಫೋನ್ ಮಾಡ್ಬೋದು ತಾನೆ. ಇಂಥ ಟೆನ್ಷನ್ ಟೈಮಲ್ಲಿ ಎಷ್ಟೊಂದು ಕೇರ್ಲೆಸ್ ಆದರೆ ಹೇಗೆ? ಹೋಗ್ಲಿ ಬಿಡು ಕುಸುಮ. ಪಾಪ ಈ ವಿಷಯದಲ್ಲಿ ವಿಷ್ಣು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಆದರೆ ನನಗೆ ವಿಷ್ಣುಗಿಂತ ಪಾಪ ಆ ರಜನಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ. ಗಂಡನ ಜೊತೆಗೆ 4 ದಿವಸ ಆರಾಮಾಗಿರೋಣ ಅಂತ ಹೋಗಿದ್ಲು, ಈಗ ನೋಡಿದ್ರೆ ಹೀಗಾಗಿದೆ. ರೀ, ಆ ಹುಡುಗಿ ಕಾಲ್ಗುಣನೇ ಸರಿಗಿಲ್ಲ ಅಂತ ಅನಿಸ್ತಿದೆ. ಅವಳು ನಮ್ಮ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ರೀತಿ ತೊಂದರೆಗಳು ಆಗ್ತಾನೇ ಇದೆ. ಕುಸುಮ, ಎಲ್ಲದಕ್ಕೂ ಅವಳೇ ಕಾರಣ ಅಂದ್ರೆ ಹೇಗೆ? ಸರಿಯಲ್ಲ. ಈ ವಿಷಯದಲ್ಲಿ ಅವಳದೇನು ತಪ್ಪಿದೆ ಹೇಳು? ಹಾಗಲ್ಲ ರೀ, ನೀವೇ ಯೋಚನೆ ಮಾಡಿ. ಅವಳು ನಮ್ಮ ಮನೆಗೆ ಬರೋಗಿನ್ನ ಮುಂಚೆ ಯಾವುದೇ ರೀತಿ ತೊಂದರೆಗಳು ಇರ್ತಾ ಇರಲಿಲ್ಲ. ಆದರೆ ಈಗ ಅವಳು ನಮ್ಮ ಮನೆಗೆ ಬಂದ ಮೇಲೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದೇ ಇರತ್ತೆ. ಕುಸುಮ, ಪದೇ ಪದೇ ಅದೇ ವಿಷಯನ ಹೇಳೋಕೆ ಹೋಗಬೇಡ. ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಬರೋದು ಸಹಜ. ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕೇ ವಿನಃ ಯಾರನ್ನು ದೂಷಣೆ ಮಾಡೋದ್ರಿಂದ ಯಾವುದೂ ಸರಿ ಹೋಗಲ್ಲ. ಕುಸುಮ, ಇದು ಬಹಳ ಗಂಭೀರವಾದ ಸಮಸ್ಯೆ. ಸ್ವಾತಿ ವಿಷಯ ಮೀಡಿಯಾ, ಪ್ರೆಸ್ಸು ಅಂತ ಲೀಕ್ ಆದರೆ ಸಮಸ್ಯೆ ಇನ್ನೂ ದೊಡ್ಡದಾಗತ್ತೆ. ಅದಕ್ಕೆ ಈ ವಿಷಯನ ನಾವು ಮನೆಯವರೆಲ್ಲ ಸೇರಿ ಒಗ್ಗಟ್ಟಾಗಿ ಬಹಳ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಈ ವಿಷಯದಿಂದ ಪಾಪ ರಜನಿ ಮನಸ್ಸಿಗೂ ತುಂಬ ನೋವಾಗಿರುತ್ತೆ. ನೀನು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಅವಳಿಗೆ ಸಮಾಧಾನ ಹೇಳು. ವಿಷ್ಣು ಮತ್ತು ಮೀಡಿಯಾನ ನಾನು ಹ್ಯಾಂಡಲ್ ಮಾಡ್ತೇನೆ. ಅರ್ಥ ಆಯ್ತಾ? ಸಮಾಧಾನ ಮಾಡ್ಬೇಕಂತೆ. ಅವಳಿಗೆ ಸಮಾಧಾನ ಮಾಡ್ತಾ ಕೂತ್ರೆ ನನ್ನ ಸಮಾಧಾನ ಹಾಳಾಗತ್ತೆ. ಬರ್ಲಿ ಅವಳು, ವಾಪಸ್ ಅವಳನ್ನ ತಾಯಿ ಮನೆ ಕಳಿಸ್ತೀನಿ. ಆಗ ಮನೆಯವರೆಲ್ಲರೂ ಸಮಾಧಾನವಾಗಿರ್ಬೋದು. ಎಷ್ಟೊತ್ತು ಕಾರ್ ಕಳ್ಸಕ್ಕೆ? ಜೀಪ್ ಕೆಟ್ಟೋಗಿದೆ ಅಂತ ಹೇಳಿ 1 hour ಆಯ್ತು. ಈಗೇನು ಕಾರ್ ಕಳಿಸ್ತೀರಾ ಇಲ್ವೋ? ಸರಿ ಸರಿ, ಬೇಗ ಕಳಿಸಿ. ಏನ್ ರಜನಿ ಮೇಡಮ್, ಈ ಕಲ್ಯಾಣಿ ನೋಡ್ತಾ ಇದ್ರೆ ನಿನ್ನೆ ರಾತ್ರಿ ನಡೆದಿದ್ದ ಫಸ್ಟ್ ನೈಟ್ ಜ್ಞಾಪಕ ಬರ್ತಾ ಇದೆಯಾ? ಸಖತ್ತಾಗಿತ್ತಲ್ವಾ ನಮ್ಮ ಫಸ್ಟ್ ನೈಟ್? ಆಕ್ಚುಲಿ ನೀನು ತುಂಬಾ ಲಕ್ಕಿ ರಜನಿ. ಯಾಕೆ ಗೊತ್ತಾ, ಮೊನ್ನೆ ರಾತ್ರಿನೇ ನಮ್ಮ ಫಸ್ಟ್ ನೈಟ್ ನಡಿಬೇಕಾಗಿತ್ತು. ಅವತ್ತೇ ನಿನ್ಗೆಲ್ಲ ನಿಜ ಗೊತ್ತಾಗ್ತಾ ಇತ್ತು. ಆದರೆ ನೀನು ಶಾಸ್ತ್ರ ಅದು ಇದು ಅಂತ ಒಂದಿನ ಪೋಸ್ಟ್ಪೋನ್ ಮಾಡಿದೆ. ಹಾಗಾಗಿ ನೆನ್ನೆನೂ ಎಂಜಾಯ್ ಮಾಡೋ ಅವಕಾಶ ನಿನಗೆ ಸಿಕ್ತು. ಇಲ್ಲ ಅಂದಿದ್ರೆ ಇವತ್ತು ಬಂದಿರೋ ಪರಿಸ್ಥಿತಿ ನಿನಗೆ ನೆನ್ನೆನೇ ಬರ್ತಾ ಇತ್ತು. ಐ ಹೇಟ್ ಯು. ಏನಂದೆ? ಐ ಹೇಟ್ ಯುನಾ? ಇಷ್ಟು ದಿನ ಐ ಲವ್ ಯು ಅಂತ ಕೇಳಿ ತಲೆಯೆಲ್ಲ ಕೆಟ್ಟೋಗಿತ್ತು. ಇವತ್ತು ಐ ಹೇಟ್ ಯು ಅಂತ ಕೇಳೋದಕ್ಕೆ ಒಂಥರ ಮಜಾ ಇದೆ. ನೀವ್ ನಾನ್ ಪ್ರೀತಿ ಮಾಡಿದ ವಿಷ್ಣುನ. ಎಸ್, ಅದೇ ವಿಷ್ಣು. ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವಿಷ್ಣು ನಾನೇ. ಆಕ್ಚುಲಿ ನೀನ್ ನನ್ನ ಪ್ರೀತಿ ಮಾಡಿದೆ ಅನ್ನೋದಕ್ಕಿಂತ ನೀನ್ ನನ್ನನ್ನ ಪ್ರೀತಿ ಮಾಡೋ ಹಾಗೆ ನಾನು ಮಾಡಿಸ್ದೆ. ದಟ್ ಇಸ್ ವಿಷ್ಣುವರ್ಧನ್. ನಿನ್ನೆ ರಾತ್ರಿ ಸಖತ್ ಶಾಕ್ ಆಗಿರ್ಬೋದಲ್ವ ನಿನಗೆ?
ಹೇಳಿ ಮೇಡಮ್, ಹೇಗಿತ್ತು ಎಕ್ಸ್ಪೀರಿಯನ್ಸು? ಅಯ್ಯೋ ಹೇಳಿ ಮೇಡಮ್, ನಾಚ್ಕೋಬೇಡಿ. ಅರೆ ಸ್ವೀಟರ್ ರಜನಿ, ರಜನಿ ಮೈ ಡಾರ್ಲಿಂಗ್, ರಜನಿ ಪ್ಲೀಸ್ ನಿಂತ್ಕೋ. ಇದೇನಿದು? ಏನಪ್ಪ ಹೀಗಾಗೋಗಿದೆ? ಇದೇನಾದ್ರೂ ಅಪಶಕುನನ? ನಮ್ ರಜನಿ ಫೋಟೋ ಬಿದ್ದು ಹೊಡೆದೋಗಿದೆ. ಅಲ್ಲ, ಅವಳಿಗೇನಾದ್ರೂ ಸಮಸ್ಯೆ ಆಗಿದ್ಯಾ? ದೇವ್ರೆ, ಹಾಗೇನಾದ್ರೂ ಆಗದೆ ಇಲ್ಲಪ್ಪ. ಅನು, ಅನು ಯಾಕೆ ಹೇಳ್ತಾ ಇದ್ದೆ? ಏನಾಯ್ತೆ? ಇದೇನೇ ಗಾಜಿನ ಚೂರುಗಳೆಲ್ಲ ಇಲ್ಲಿ ಬಿದ್ದಿದೆ? ಅಯ್ಯೋ, ರಜ್ಜು ಫೋಟೋ ಒಡೆದೋಗಿದೆಯಲ್ಲೇ. ಅನು ಏನಾಯ್ತು? ಮಾತಾಡು. ಏನು ಅಂತ ಮಾತಾಡ್ಲಿ ಅತ್ತೆಮ್ಮ? ಇವತ್ ಬೆಳಗ್ಗೆ ನಮ್ ರಜ್ಜು ಬಗ್ಗೆ ಕೆಟ್ಟ ಕನ್ಸ್ ಬಿತ್ತು. ಇಲ್ಲಿ ಬಂದ್ ನೋಡಿದ್ರೆ ಅವಳ ಫೋಟೋ ಒಡೆದೋಗಿದೆ. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ತುಂಬಾ ಸಂಕಟ ಆಗ್ತಾ ಇದೆ, ತುಂಬಾ ಆತಂಕ ಆಗ್ತಾ ಇದೆ ಅತ್ತೆಮ್ಮ. ಏನಾಗ್ತಾ ಇದೆ? ಅನು, ಹೆತ್ತ ತಾಯಿ ಸಂಕಟ ನೋವುಗಳೇನು ಅಂತ ನನಗೂ ಅರ್ಥ ಆಗುತ್ತೆ. ದೊಡ್ಡವಳಾಗಿ ಹೇಳ್ತಾ ಇದ್ದೀನಿ, ಕನಸುಗಳೆಲ್ಲ ಸುಳ್ಳು. ಕನಸಲ್ಲಿ ಬೀಳೋದೆಲ್ಲ ನಿಜ ಆಗೋದಾದರೆ ಈ ಪ್ರಪಂಚದಲ್ಲಿ ಏನೇನೋ ಅನಾಹುತಗಳೆಲ್ಲ ಆಗೋಗ್ತಾ ಇತ್ತು. ಈಗ ಪ್ರಪಂಚ ಮುಳುಗೋಗೋ ಥರ ಕನಸು ಬಿತ್ತು ಅಂದರೆ ಅದು ನಿಜ ಆಗೋಗುತ್ತಾ? ನಾವು ಯಾವಾಗಲೂ ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀವೋ ಅದೇ ಕನಸಲ್ಲಿ ಬರೋದು ಸಹಜ ಅಲ್ವಾ? ರಜನಿ ಫೋಟೋ ಕೆಳಗೆ ಬಿದ್ದಿರೋದು ಅಪಶಕುನ ಅನ್ನೋದಕ್ಕಿಂತಲೂ ಗಾಳಿಗೆ ಬಿದ್ದಿರ್ಬೋದಲ್ವಾ? ಅನು, ನೀನೀಗೆ ರಜನಿ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಆ ಅಸ್ತು ದೇವತೆಗಳು ಅಸ್ತು ಅಂದ್ಬಿಡ್ತಾರೆ. ಹಾಗೆಲ್ಲ ಹೇಳ್ಬೇಡಿ ಅತ್ತೆಮ್ಮ, ನಂಗೆ ತುಂಬಾ ಭಯ ಆಗತ್ತೆ. ಅದಕ್ಕೆ ಹೇಳೋದು ಈಗೆಲ್ಲ ಯೋಚನೆ ಮಾಡಬಾರ್ದು ಅಂತ. ಆದ್ರೂ ಒಂದ್ಸಲ ಫೋನ್ ಮಾಡಿ ಮಾತಾಡಿದ್ದಿದ್ರೆ ನಂಗೆ ಸಮಾಧಾನ ಆಗ್ತಿತ್ತು. ಅನು, ಅವ್ರು ಬೆಳಿಗ್ಗೆನೆ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ನೀನು ಸುಮ್ಮನೆ ಫೋನ್ ಮಾಡಿ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀಯಾ? ಸ್ವಲ್ಪ ಹೊತ್ತಾದ್ಮೇಲೆ ಮಾಡುವಂತೆ. ಬಾ, ಕೆಳಗಡೆ ಹೋಗೋಣ ಬಾ. ಅಲ್ಲ, ಒಂದ್ಸಲ ಬಾ ಅನು, ಬಾ, ಬಾ.